ಇನ್ನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ಗೆ ಕೊನೆಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆಯಾಗಿದೆ. ನಿನ್ನೆಯಷ್ಟೇ ರಾಜ್ಯ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿತ್ತು. ವಿಷ್ಣು ಅಭಿಮಾನಿಗಳ ಬೇಡಿಕೆಯ ಮೇರೆಗೆ ರಾಜ್ಯ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದೆ. ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವದ ದಿನಾಚರಣೆಯಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡೋದಾಗಿ ತಿಳಿಸಿದೆ. ಇನ್ನು ವಿಷ್ಣುವರ್ಧನ್ ಹಾಗೂ ಬಿ ಸರೋಜಾದೇವಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿರೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಟಿಯರಾದ ಜಯಮಾಲಾ, ಶ್ರುತಿ, ಮಾಳವಿಕಾ ಅವಿನಾಶ್ ಧನ್ಯವಾದ ತಿಳಿಸಿದ್ದಾರೆ. ಬಳಿಕ ಮಾತನಾಡಿ, ಸಿಎಂ ಮತ್ತು ಡಿಸಿಎಂ ನಮ್ಮ ಬೇಡಿಕೆಯನ್ನು ಪರಿಗಣಿಸಿ ಕರ್ನಾಟಕ ರತ್ನ ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಹಾಗೂ ಡಿಕೆ ಶಿವಕುಮಾರ್ಗೆ ಕೃತಜ್ಞತೆ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಇವತ್ತು ಮನ್ನಿಸಿ ಎಲ್ಲ ಅಭಿಮಾನಿಗಳಿಗೂ ಕೂಡ ಸಂತೋಷ ಆಗುವ ಹಾಗೆ, ಇಡೀ ಕರ್ನಾಟಕಕ್ಕೆ ಸಂತೋಷ ಆಗುವಂಥ ಒಂದು ದೊಡ್ಡ ಸುದ್ದಿಯನ್ನು ಕೊಟ್ಟರು. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹಾಗೂ ಶ್ರೀಮತಿ ಬಿ ಸರೋಜಾದೇವಿ ಶ್ರೀ ಹಾಸ್ಯರ್ ಅವರಿಗೆ ಇಬ್ಬರಿಗೂ ಕೂಡ ಕರ್ನಾಟಕ ರತ್ನವನ್ನು ಆ ಬಿರುದನ್ನು ಘೋಷಣೆ ಮಾಡಿದ್ರು. ಇದಕ್ಕಿಂತ ಸಂತೋಷ ನಮ್ಗೆ ಯಾವುದೂ ಇಲ್ಲ. ಭಾಳ ಸಂತೋಷ ಆಗಿದೆ. ಇಲ್ಲಿ ನಾವು 3 ಜನರು, ಮಾಳವಿಕಾ ಅವರು, ಶ್ರುತಿಯವರು, ನಾವು ಈ ಬೇಡಿಕೆಯನ್ನು ಅವರಿಗೆ ಕೋರಿಕೆಯಾಗಿ ಕೇಳಿದ್ವಿ. ಸ್ಪಂದಿಸ್ತು ಸರ್ಕಾರ. ನಿಜವಾಗ್ಲೂ ಈ ಮೂಲಕ ನಾನು ಸರ್ಕಾರಕ್ಕೂ, ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಯವ್ರಿಗೂ ಧನ್ಯವಾದವನ್ನು, ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇವೆ. 15 ವರ್ಷದ ಕನಸು, ಆಸೆ, ಹೋರಾಟಕ್ಕೆ ಈ ಬಾರಿ ರಾಜ್ಯ ಸರ್ಕಾರ ಅದಕ್ಕೊಂದು ತೆರೆ ಎಳೆದಿದ್ದಾರೆ. ಎಲ್ಲ ಅಭಿಮಾನಿಗಳ ಮನಸ್ಸಿನಲ್ಲಿ ಒಂದು ಸಂತಸವನ್ನು ಕೊಟ್ಟಿದ್ದಾರೆ. ನಮ್ಮ ಮನವಿಯನ್ನು ಮನ್ನಿಸಿ ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನು ಚರ್ಚೆಗೆ ತಂದು ಅವರು ಈ ಕರ್ನಾಟಕ ರತ್ನವನ್ನು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ, ಆಮೇಲೆ ಬಿ ಸರೋಜಾದೇವಿ ಅವರಿಗೆ ಘೋಷಿಸಿದ್ದು ನಿಜಕ್ಕೂ ಅವರಿಗೆ ಕೋಟಿ ನಮನಗಳನ್ನು ನಾವು ತಿಳಿಸೋದಕ್ಕೆ ಇಲ್ಲಿ ಬಂದಿದ್ದೀವಿ. ಬಹುಶಃ ಈ ಮೂಲಕ ಏನು ಗೊತ್ತಾಗುತ್ತೆ ಅಂತಂದರೆ, ವಿಷ್ಣುವರ್ಧನ್ ಸರ್ ಆಗಿರಬಹುದು, ಆಮೇಲೆ ಬಿ ಸರೋಜಾದೇವಿ ಅಮ್ಮ ಆಗಿರ್ಬೋದು, ಇವರಿಬ್ಬರೂ ಕರ್ನಾಟಕ ಜನತೆಗೆ ಮನರಂಜಿಸುತ್ತಾ ಕಲಾ ಸೇವೆಯನ್ನು ಮಾಡುತ್ತಾ ಇಡೀ ಸಮಾಜದಲ್ಲಿ ಎಷ್ಟು ಗೌರವಯುತವಾದಂಥ ಸ್ಥಾನವನ್ನು ಪಡಿಬೋದು ಅನ್ನೋದಕ್ಕೆ ಇವರಿಬ್ಬರು ನಿದರ್ಶನರಾಗಿದ್ದಾರೆ.